ಜೈ ಶ್ರೀ ಗುರುದೇವ್. PGS MCH ಆರೋಗ್ಯವಾಣಿ, ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಶಿಲ್ಪಾ, ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಫಿಸಿಯಾಲಜಿ. ಈಗ ಎಷ್ಟೊಂದು ಕಾಯಿಲೆಗಳ ಬಗ್ಗೆ ಎಲ್ಲ ನಮಗೆ ಮಾಹಿತಿ ಇರುತ್ತೆ. ಅದರಲ್ಲಿ ಒಂದು ಥರದ ಕಾಯಿಲೆ ಏನಂದರೆ, ಆ ಕಾಯಿಲೆ ಬಂದಿದೆ ಅಂತ ಗೊತ್ತಾಗೋ ಕೆಲವೇ ದಿನಗಳಲ್ಲೇ ಆ ಪೇಷಂಟ್ನ ನಾವು ಕಳ್ಕೊಂಡೇ ಬಿಡ್ತೀವಿ. ಯಾವುದು ಆ ಕಾಯಿಲೆ ಇರ್ಬೋದು? ಈ ಕಾಯಿಲೆ ಬಗ್ಗೆ ನಮಗೆ ಮಾಹಿತಿ ಹಂಚ್ಕೊಳ್ಳೋದಕ್ಕೆ ಅಂತ ಇವತ್ತು ನಮ್ಮ BGS ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ನ ಆ್ಯಂಟಿ ರೇಬೀಸ್ ಕ್ಲಿನಿಕ್ನ ನಡೆಸ್ತಿರುವಂತಹ ಸಮುದಾಯ ಶಾಸ್ತ್ರ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆದ ಡಾಕ್ಟರ್ ಚಿರಂತನ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ತೆ ಡಾಕ್ಟರ್ ಚಿರಂತನ್. BGS MCH ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಜೈ ಶ್ರೀ ಗುರು. ನಮಸ್ತೆ. ಡಾಕ್ಟರ್ ಚಿರಂತನ್, ಈಗ BGS ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ನಲ್ಲಿ ನೀವು ಆ್ಯಂಟಿ ರೇಬೀಸ್ ಕ್ಲಿನಿಕ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಈ ಆ್ಯಂಟಿ ರೇಬೀಸ್ ಕ್ಲಿನಿಕ್ ಅಂದರೆ ಏನು? ಆ್ಯಂಟಿ ರೇಬೀಸ್ ಕ್ಲಿನಿಕ್ ಅಂದರೆ ಈ ರೇಬೀಸನ್ನು ಹರಡುವಂಥ ಪ್ರಾಣಿಗಳು ಮನುಷ್ಯರಿಗೆ ಕಚ್ಚಿದಾಗ ಅದಕ್ಕೆ ಬೇಕಾಗುವಂಥ ಟ್ರೀಟ್ಮೆಂಟನ್ನು ಕೊಡುವಂಥ ಒಂದು ಕ್ಲಿನಿಕ್ ಆಗಿರುತ್ತೆ. ಹಾಗಾದರೆ ಈ ರೇಬೀಸ್ ಅಂದರೆ ಏನು? ರೇಬೀಸ್ ಅಂತ ಅಂದರೆ ಒಂದು ವೈರಸ್ನಿಂದ ಆಗುವಂಥ ಕಾಯಿಲೆ. ಇದು ಸಾಮಾನ್ಯವಾಗಿ ನಾಯಿಗಳು ಪರ್ಚೋದ್ರಿಂದ ಮನುಷ್ಯರಿಗೆ ಆಗ್ತದೆ. ಹಾಗಾದರೆ ಈ ರೇಬೀಸು ಬರೀ ನಾಯಿ ಕಚ್ಚಿದ್ರೆ ಪರ್ಚೋದ್ರಿಂದ ಮಾತ್ರ ಆಗತ್ತೆ, ಬೇರೆ ಪ್ರಾಣಿಗಳಿಂದ ಕಚ್ಚಿದ್ರೆ ಈ ಥರ ರೇಬೀಸ್ ಅನ್ನೋದೇನು ಬರೋದಿಲ್ಲ ಅಂತನಾ? ಒಳ್ಳೆ ಪ್ರಶ್ನೆ. ನಾಯಿಗಳನ್ನು ಬಿಟ್ಟು ಭಾಳಷ್ಟು ಪ್ರಾಣಿಗಳಿಂದ ಸಹಿತ ಈ ಒಂದು ಕಾಯಿಲೆ ಹರಡಬಹುದು. ಅದರಲ್ಲಿ 98% ನಾಯಿಗಳಿಂದ ಆದರೂ ಸಹಿತ ಇನ್ನು ಉಳಿದಿದ್ದ 2%ನಲ್ಲಿ ಬೆಕ್ಕುಗಳಿಂದ ಅಥವಾ ಮಂಗಗಳಿಂದ, ಕಾಡು ಪ್ರಾಣಿಗಳಿಂದ ಎಲ್ಲ ಹರಡೋ ಸಾಧ್ಯತೆ ಇರ್ತದೆ. ಹಾಗಾದರೆ 92% ಈ ಕಾಯಿಲೆ ಹರಡೋದು ನಾಯಿಯಿಂದಾನೆ? ಹೌದು. ಈಗ ತಿಳಿದಿರೋ ಹಾಗೆ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲಿ ನಾಯಿ ಸಾಕಿರ್ತಾರೆ. ಅದ್ರ ಜೊತೆ ಆಟ ಆಡೋದು, ಮುದ್ದಾಡೋದು, ಜೊತೆನಲ್ಲಿ ಮಲ್ಗೋದು, ಅವಾಗೆಲ್ಲ ಸ್ವಲ್ಪ ನಾಯಿದು ಎಂಜಲು ತೋಕೋ ಚಾನ್ಸಸ್ ಅಂತೂ ಖಂಡಿತ ಇರುತ್ತೆ. ಆ ಥರ ಇದ್ರೂ ಹಾಗಾದ್ರೆ ಅವ್ರಿಗೆಲ್ಲರಿಗೂ ರೇಬಿಸ್ ಬಂದ್ಬಿಡತ್ತಾ? ಎಲ್ಲರಿಗೂ ಬರೋ ಸಾಧ್ಯತೆ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗೂ ನಾಯಿಗಳನ್ನು ಇಟ್ಕೊಂಡು ಮನೆಯಲ್ಲಿ ಪೆಟ್ ರೀತಿಯಲ್ಲಿ ಇಟ್ಕೊಳ್ಳೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ಬಟ್ ಡೆಫಿನೆಟ್ಲಿ ಒಂದು ರಿಸ್ಕ್ ಅಂತ ಇದ್ದೇ ಇರ್ತದೆ ಯಾವಾಗ್ಲೂ. ನಾಯಿಗಳು ಪರ್ಚೋದ್ರಿಂದ ಅಥವಾ ಅದರ ಎಂಜಲು ನಮಗೆ ಆಲ್ರೆಡಿ ಆಗಿರೋ ಗಾಯದ ಮೇಲೆ ನೆಕ್ಕಿದ್ರೆ ಅಥವಾ ನಮ್ಮ ಕಣ್ಣು ಅಥವಾ ಬಾಯಿ ಒಳಗಡೆ ನಾಯಿ ಎಂಜಲು ಹೋದಾಗ ನಾಯಿಗೆ ಏನಾದರೂ ರೇಬಿಸ್ ಇದ್ದಲ್ಲಿ ಮನುಷ್ಯರಿಗೆ ಕೂಡ ಅದು ಹರಡೋ ಸಾಧ್ಯತೆ ಇರ್ತದೆ. ನಾಯಿಗೆ ರೇಬಿಸ್ ಇಲ್ಲ ಅಂದರೆ ಇದು ಹರಡೋದಿಲ್ಲ ಅಂತ? ನಾಯಿಗೆ ರೇಬಿಸ್ ಇಲ್ಲ ಅಂದರೆ ಹರಡೋ ಸಾಧ್ಯತೆ ಇಲ್ಲ, ಬಟ್ ನಾವು ಅದನ್ನು ಯಾವತ್ತೂ ಗ್ಯಾರಂಟಿಯಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಆ ಥರ ಏನಾದರೂ ಸಾಕಿದ ನಾಯಿ ಕೂಡ ಕಚ್ಚೋದು, ಪರ್ಚೋದು ಅಥವಾ ನಮ್ಮನ್ನ ಕಣ್ಣನ್ನು ನೆಕ್ಕೋದು ಅಥವಾ ಗಾಯನ ನೆಕ್ಕೋದು ಆದರೆ ನಾವು ಏನು ಟ್ರೀಟ್ಮೆಂಟ್ ತಗೋಬೇಕು ಅದನ್ನು ತಗೊಳ್ಳಬೇಕಾಗುತ್ತೆ. ಹಾಗಾದರೆ ನಮ್ಮ ದೇಶದಲ್ಲಿ ಈ ನಾಯಿ ಕಚ್ಚೋದ್ರ ಬರ್ಡನ್ ಎಷ್ಟಿದೆ? ಜಗತ್ತಿನಾದ್ಯಂತ ಲಕ್ಷಾಂತರ ಜನರಿಗೆ ಪ್ರತಿ ವರ್ಷದಲ್ಲಿ ನಾಯಿ ಹಾಗೂ ಇತರೆ ಪ್ರಾಣಿಗಳಿಂದ ಒಂದು ಕಚ್ಚಿಸ್ಕೊಳ್ಳೋದು ಅಥವಾ ಹಾನಿ ಆಗುತ್ತೆ. ಅದರಲ್ಲಿ ಇಂಡಿಯಾದಲ್ಲಿ ಭಾಳಷ್ಟು ನಮ್ಮಲ್ಲಿ ಬೀದಿ ನಾಯಿಗಳು ಇಂಥ ಪ್ರಾಬ್ಲಮ್ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ಇನ್ನೂ ಜಗತ್ತಿನಲ್ಲಿ ಆಗೋ ರೇಬಿಸ್ ಕೇಸಸ್ಸಲ್ಲಿ 33%, 33% ಅದು ನಮ್ಮ ಕೇಸಸ್ ನಮ್ಮ ಭಾರತದಲ್ಲೇ ಆಗುತ್ತೆ. ಬೆಂಗಳೂರು ನಗರದಲ್ಲಿ ರೇಬೀಸ್ನ ಅತ್ಯಧಿಕ ಕೇಸಸ್ಗಳು ನಾವು ನೋಡ್ತಾ ಇದ್ದೀವಿ. ಈಗ ನಾಯಿ ಕಚ್ಚಿದ್ರೆ ತಕ್ಷಣಕ್ಕೆ ನಾವೇನು ಮಾಡಬೇಕಾಗತ್ತೆ? ಸೊ ನಾಯಿ ಅಥವಾ ಯಾವುದಾದ್ರೂ ಪ್ರಾಣಿ ಕಚ್ಚಿದಾಗ ಅದರ ಈ ರೇಬೀಸ್ ಕಾಯಿಲೆ ಅದರ ಎಂಜಲಿನಿಂದ ಹರಡೋದ್ರಿಂದಾಗಿ ಫಸ್ಟ್ ನಾವು ಆಸ್ಪತ್ರೆಗೆ ಬರೋಕ್ಕಿಂತ ಮುಂಚೆನೆ ಆದರೆ ಮನೆಯಲ್ಲಿ ವೂಂಡ್ ವಾಶ್ ಅನ್ನೋ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ವೂಂಡ್ ವಾಶ್ನಲ್ಲಿ ಎಲ್ಲಿ ಗಾಯ ಆಗಿರ್ತದೆ ಅಥವಾ ಗಾಯದ ಸುತ್ತಮುತ್ತ ಇರೋ ಜಾಗಗಳನ್ನು ನಾವು ಸೋಪು ಮತ್ತು ನೀರು ಯೂಸ್ ಮಾಡಿಬಿಟ್ಟು, ಎನಿ ಸೋಪ್ ಮನೆ ನಾವು ಸ್ನಾನ ಮಾಡೋ ಸೋಪು ಆ್ಯಂಟಿಸೆಪ್ಟಿಕ್ ಸೋಪೇ ಆಗಬೇಕಂತ ಏನೂ ಇಲ್ಲ. ಎನಿ ಸೋಪ್, ಈವನ್ ಡಿಟರ್ಜೆಂಟ್ ಪೌಡರ್ಸ್ ಕೂಡ ಯೂಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಅದನ್ನು ಯೂಸ್ ಮಾಡಿ ಗಾಯವನ್ನು ಮತ್ತು ಸುತ್ತಮುತ್ತಲಿನ ಜಾಗವನ್ನು ನಾವು ಕ್ಲೀನಾಗಿ ವಾಶ್ ಮಾಡಬೇಕಾಗತ್ತೆ 15 ನಿಮಿಷಗಳ ಕಾಲ. ಅದಾದ ನಂತರ ಮನೆಯಲ್ಲಿ ನಮ್ಮ ಹತ್ರ ಏನಾದರೂ ಒಂದು ಆ್ಯಂಟಿಸೆಪ್ಟಿಕ್ ಸೊಲ್ಯೂಷನ್ಗಳು, ಈ ಟಿಂಚರ್, ಅಯೋಡಿನ್ ಸೊಲ್ಯೂಷನ್ಸ್ ಅಥವಾ ಸ್ಯಾವ್ಲಾನ್, ಡೆಟಾಲ್ ಇಂಥ ಯಾವ್ದಾದ್ರು ಸೊಲ್ಯೂಷನ್ಸನ್ನು ಯೂಸ್ ಮಾಡಿ ನಾವು ಗಾಯ ಮತ್ತು ಅದರ ಸುತ್ತಮುತ್ತಲ ಜಾಗವನ್ನು ಕ್ಲೀನ್ ಮಾಡೋದು ಒಳ್ಳೆಯದಾಗಿರ್ತದೆ. ಈಗ ನೀವು ಹೇಳಿದಾಗೆ ನಾಯಿ ಕಚ್ಚಿದ ತಕ್ಷಣ ಗಾಯ ಎಲ್ಲ ತೊಳೆದ ಆದಮೇಲೆ ನಂತರ ಮತ್ತೆ ಆಸ್ಪತ್ರೆಗೆ ಹೋಗಲೇಬೇಕು. ಯಾವ ಆಸ್ಪತ್ರೆಗೆ ಹೋದರೆ ಒಳ್ಳೆಯದು? ಸೊ ನಾಯಿಗಳಿಗೆ ಕಚ್ಚಿದಾಗ ಈ ಹಳ್ಳಿಗಳ ಕಡೆ ಎಲ್ಲ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ರೇಬಿಸ್ ಲಸಿಕೆ ಲಭ್ಯ ಇರುತ್ತದೆ. ಹಾಗೂ ನಗರಗಳಲ್ಲಿ ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕೂಡ ರೇಬಿಸ್ ಲಸಿಕೆ ಇರ್ತದೆ. ಅದರ ಜೊತೆಗೆ ಪ್ರತಿಯೊಂದು ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಗಳಲ್ಲಿ ಸಹಿತ ರೇಬಿಸ್ ಸಂಬಂಧಪಟ್ಟಂಥ ಟ್ರೀಟ್ಮೆಂಟ್ ಇರ್ತದೆ. ಈಗ ಹಳ್ಳಿಗಳಲ್ಲಿ PHC, ಸಿಟಿನಲ್ಲಿ PHC, UHC ಅಥವಾ ಗೌರ್ಮೆಂಟ್ ಹಾಸ್ಪಿಟಲು ಅಥವಾ ಮೆಡಿಕಲ್ ಕಾಲೇಜ್ ಜೊತೆ ಇರುವಂಥ ಹಾಸ್ಪಿಟಲ್ಸು,
ಇಲ್ಲೆಲ್ಲ ಕಡೆ ಯಾವುದು ಹಾಸ್ಪಿಟ್ಲಿಗೆ ಬೇಕಾದರೂ ಹೋಗಿ ಟ್ರೀಟ್ಮೆಂಟ್ ತೊಗೋಬೋದು. ಸೊ ಏನು ಟ್ರೀಟ್ಮೆಂಟ್ ಕೊಡೋದು, ಎಷ್ಟು ತೊಗೋಬೇಕಾಗತ್ತೆ, ಇಂಜೆಕ್ಷನ್ಸ್ ನೀವು ಹೇಳಿದ್ರಲ್ಲ ಲಸಿಕೆಗಳು ತೊಗೋಬೇಕಾಗತ್ತೆ, ಎಷ್ಟು ತೊಗೋಬೇಕಾಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿ ಹೇಳ್ಬೋದಾ? ಎಸ್, ಈಗ ನಾಯಿಗಳು ಕಚ್ಚಿದಾಗ ಅಥವಾ ಪರಿಚಿದಾಗ ಆಗುವ ಗಾಯದ ತೀವ್ರತೆ ಮೇಲೆ ಇದು ಟ್ರೀಟ್ಮೆಂಟ್ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಗಾಯ ಮೈನರ್ ಆಗಿದೆ ಅಥವಾ ಬರೀ ನೆಕ್ಕಿದೆ, ಈಗ ಇದನ್ನ ನಾವು WHO ಪ್ರಕಾರ ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತೀವಿ. ಇದರಲ್ಲಿ ಕ್ಯಾಟಗರಿ 1 ಅಂತ ಹೇಳಿದ್ರೆ ಫಸ್ಟ್ ಈಗ ನಾಯಿಗಳು ಬರೀ ನೆಕ್ಕಿದಾಗ ಅಥವಾ ನಾವು ಅದ್ರ ಜೊತೆ ಆಟ ಆಡುವಾಗ ಸುಮ್ಮನೆ ನಾವು ಬಾಯಿ ಇಟ್ಟಿದೆ ಅಂತ ಅಂದಾಗ ಆಗ ಅದನ್ನ ಕ್ಯಾಟಗರಿ 1 ಅಂತ ಹೇಳ್ತೀವಿ. ಎಲ್ಲಿ ಚರ್ಮ ಏನು ಇಂಜುರಿ ಆಗಿರೋದಿಲ್ಲ, ನಮ್ಮ ಬಾಡಿ ಮೇಲೆ ಏನು ಇಂಜುರಿ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ಕ್ಯಾಟಗರಿ 1 ಅಂತ ಹೇಳ್ತೀವಿ. ಆಗ ಯೂಶಲಿ ಏನು ಲಸಿಕೆಗಳು ಬೇಕಾಗೋದಿಲ್ಲ. ಸ್ವಲ್ಪ ಗಾಯದ ತೀವ್ರತೆ ಜಾಸ್ತಿ ಇದ್ದಾಗ, ಈಗ ಸ್ಕ್ರಾಚಸ್ ಆಗಿದೆ ಅಂತ ಹೇಳಿದಾಗ ಅದನ್ನ ಕ್ಯಾಟಗರಿ 2 ಅಂತ ಕರಿತೀವಿ. ಆಗ ಕಚ್ಚಿಸ್ಕೊಂಡವರಿಗೆ ಅಥವಾ ಪರ್ಚಿಸ್ಕೊಂಡವರಿಗೆ, ಗಾಯ ಆದವರಿಗೆ ರೇಬಿಸ್ ಲಸಿಕೆಗಳು ಬೇಕಾಗ್ತದೆ. ಇದು 5 ಡೋಸ್ ಇರ್ತವೆ. ಇದು ಆಲ್ಮೋಸ್ಟ್ 4 ವಾರಗಳು ತಗೊಳ್ತದೆ ಮುಗಿಲಿಕ್ಕೆ. ಫಸ್ಟ್ ದಿನ ಯಾವತ್ತು ನಾವು ಹಾಕ್ತೀವಿ ಅದನ್ನ 0 ಅಂತ ಕನ್ಸಿಡರ್ ಮಾಡ್ತೀವಿ. ಆಮೇಲೆ 3ನೇ ದಿನ, 7ನೇ ದಿನ, 14ನೇ ದಿನ ಹಾಗೂ 28ನೇ ದಿನಕ್ಕೆ ಈ ತರ 5 ಇಂಜೆಕ್ಷನ್ಗಳು ಬರ್ತದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಂಟ್ರಾಡರ್ಮಲ್ ರೂಟ್ನಲ್ಲಿ ಕೊಡೋದ್ರಿಂದ 4 ಸರ್ತಿ ಹೋಗಬೇಕಾಗ್ತದೆ. ಪ್ರತಿ ಸರ್ತಿ 2 ಇಂಜೆಕ್ಷನ್ ಕೊಡ್ತಾರೆ. ಈ ಕಡೆ ಒಂದು ಇಂಜೆಕ್ಷನ್ ಕೊಡ್ತಾರೆ. ಅದು ಇಂಟ್ರಾಮಸ್ಕ್ಯುಲರ್ ರೂಟ್ನಲ್ಲಿ ಕೊಟ್ಟಾಗ 5 ಸರ್ತಿ ಹೋಗಬೇಕಾಗ್ತದೆ. ಅದರ ಜೊತೆಗೆ ಇನ್ನೂ ಗಾಯ ತೀವ್ರತೆ ಜಾಸ್ತಿ ಇದ್ದಾಗ, ಈ ರಕ್ತ ಬರುವಂಥ ಗಾಯಗಳಾಗಿದ್ದಾಗ ಅಥವಾ ಗಾಯ ಜಾಸ್ತಿ ಆಳವಾದ ಗಾಯಗಳಿದ್ದಾಗ ಲಸಿಕೆ ಜೊತೆಗೆ ಟೆಟನಸ್ ಇಂಜೆಕ್ಷನ್ ಹಾಗೂ ರೇಬಿಸ್ ಇಮ್ಯುನೋಗ್ಲೋಬುಲಿನ್ ಕೂಡ ಗಾಯದ ಸುತ್ತಮುತ್ತ ಕೊಡ್ತೀವಿ. ಎಲ್ಲಾ ಕಡೆನೂ ಸೇಮ್ ಟ್ರೀಟ್ಮೆಂಟ್ ಇರುತ್ತಾ ಅಥವಾ ಇಂಜೆಕ್ಷನ್ಸ್ ಏನಾದರೂ ಹಾಸ್ಪಿಟಲ್ ಟು ಹಾಸ್ಪಿಟಲ್ ಬೇರೆ ಏನಾದರೂ ಆಗೋ ಚಾನ್ಸಸ್ ಏನಾದರೂ ಇರುತ್ತಾ? ಸೊ ಈ ನಾಯಿಗಳು ಕಚ್ಚಿದಾಗ ಕೊಡುವಂಥ ಟ್ರೀಟ್ಮೆಂಟ್ WHO ಗೈಡ್ಲೈನ್ಸ್ ಮೇಲೆ ನಿಂತಿರೋದ್ರಿಂದ ಅದನ್ನ ಡಿಫರೆಂಟ್ ಕ್ಯಾಟಗರೀಸ್ ಇರೋದನ್ನ ರೇಬಿಸ್ ಬಗ್ಗೆ ಗೊತ್ತಿರುವಂಥ ತಜ್ಞರು ಡಿಸೈಡ್ ಮಾಡಿ ಕ್ಯಾಟಗರೀಸ್ ಪ್ರಕಾರ ಅದರ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಬಟ್ ಆಲ್ ಓವರ್ ದ ಕಂಟ್ರಿ, ಇಡೀ ಭಾರತ ದೇಶದಾದ್ಯಂತ ಟ್ರೀಟ್ಮೆಂಟ್ ಸೇಮ್ ಇರ್ತದೆ. ಈಗ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಹೇಳಿದ್ರೆ ಏನದು ಇಮ್ಯುನೋಗ್ಲೋಬುಲಿನ್ಸ್? ಅದು ಕೊಡಿಸೋ ಅವಶ್ಯಕತೆ ಇರುತ್ತಾ? ಖಂಡಿತವಾಗಿ. ಸೊ ಗಾಯದ ತೀವ್ರತೆ ಜಾಸ್ತಿ ಇದ್ದಾಗ ವ್ಯಾಕ್ಸಿನ್, ನಾವು ಕೊಡೋ ಲಸಿಕೆಗಳು ಕೆಲಸ ಮಾಡಲಿಕ್ಕೆ ಆಲ್ಮೋಸ್ಟ್ 7ರಿಂದ 10 ದಿನ ತಗೊಳ್ತದೆ. ಅದರೊಳಗಡೆ ಈ ರೇಬಿಸ್ ವೈರಸ್ ನಮ್ಮ ಬಾಡಿ ಒಳಗಡೆ ಹೋಗಿ ನರಗಳನ್ನು ಎಂಟರ್ ಆಗೋ ಸಾಧ್ಯತೆ ಇರೋದನ್ನ ತಡಿಲಿಕ್ಕೋಸ್ಕರ ನಾವು ಲೋಕಲ್ ಟ್ರೀಟ್ಮೆಂಟ್ ಅಂತ ರೇಬಿಸ್ ಇಮ್ಯುನೋಗ್ಲೋಬುಲಿನ್ ಕೊಡ್ತೀವಿ. ಇಮ್ಯುನೋಗ್ಲೋಬುಲಿನ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅದನ್ನ ನಾವು ಗಾಯದ ಸುತ್ತಮುತ್ತನೇ ಕೊಡೋದ್ರಿಂದ ಅದು ಲೋಕಲ್ ಆಗಿ ವೈರಸ್ ಅನ್ನ ನ್ಯೂಟ್ರಲೈಸ್ ಮಾಡಿ ರೋಗವನ್ನ ತಡೆಯುತ್ತೆ. ಓಕೆ. ಸೊ ಹಾಗಾದ್ರೆ ಇಂಜೆಕ್ಷನ್ ಕೊಟ್ಟ ಜಾಗದಲ್ಲಿ ಅದು ಹೆಚ್ಚು ಕಡಿಮೆ ಹೇಗೆ ಅಂದ್ರೆ ವೈರಸ್ ಎಂಟರ್ ಆಗೋ ಜಾಗ ಇರುತ್ತೆ, ಅಲ್ಲೇನೆ ವೈರಸ್ನ ತಡೆಗಟ್ಟೋದಿಕ್ಕೆ ಅಥವಾ ಸಾಯಿಸೋದಿಕ್ಕೆ ಆ ಇಮ್ಯುನೋಗ್ಲೋಬುಲಿನ್ ಸಹಾಯ ಮಾಡುತ್ತೆ. ಹಾಗಾಗಿ ಇಮ್ಯುನೋಗ್ಲೋಬುಲಿನ್ಸ್ ಕೂಡ ಇಂಪಾರ್ಟೆಂಟ್. ಇದು ಒಂದೇ ಇಮ್ಯುನೋಗ್ಲೋಬುಲಿನ್ ಒಂದೇ ತರ ಇರುತ್ತಾ ಅಥವಾ ಹಲವಾರು ತರಗಳೇನಾದ್ರೂ ಇಮ್ಯುನೋಗ್ಲೋಬುಲಿನ್ಸ್ ಅವೈಲೇಬಲ್ ಇದೆಯಾ? ಒಳ್ಳೆ ಪ್ರಶ್ನೆ. ಹಲವಾರು ತರದ ಇಮ್ಯುನೋಗ್ಲೋಬುಲಿನ್ಸ್ ಅವೈಲೇಬಲ್ ಇದೆ. ಸದ್ಯಕ್ಕೆ ನಮ್ಮ ಭಾರತ ದೇಶದಲ್ಲಿ ಕುದುರೆ ರಕ್ತದಿಂದ ಮಾಡಿರುವಂತಹ ಇಮ್ಯುನೋಗ್ಲೋಬುಲಿನ್ಸ್ ಇದೆ ಹಾಗೂ ಮಾನವ ವಾಲಂಟಿಯರ್ಸ್ ಇಂದ ಬರುವಂತಹ ಇಮ್ಯುನೋಗ್ಲೋಬುಲಿನ್ಸ್ ಕೂಡ ಇದೆ. ಇದರ ಜೊತೆಗೆ 2 ರೀತಿಯಂತ ಮೊನೋಕ್ಲೋನಲ್ ಆಂಟಿಬಾಡೀಸ್ ಕೂಡ ಇದೆ. ಈ 4 ಮೆಡಿಸಿನ್ಸ್ಗಳು ನಮ್ಮ ದೇಶದಲ್ಲಿ ಲಭ್ಯ ಇದೆ. ಇವನ್ನ ನಾವು ಗಾಯದ ಸುತ್ತ ಇಂಜೆಕ್ಷನ್ಗೆ ಉಪಯೋಗಿಸ್ತೀವಿ. ಹಾಸ್ಪಿಟಲ್ನಲ್ಲಿ ವ್ಯಾಕ್ಸಿನ್ಸ್ ಜೊತೆಗೆ ಇಮ್ಯುನೋಗ್ಲೋಬುಲಿನ್ಸ್ ಕೂಡ ಕೊಡ್ತೀರಾ. ಇಮ್ಯುನೋಗ್ಲೋಬುಲಿನ್ಸ್ ಕೊಟ್ಟಾಗ ಅಲ್ಲಿ ಸುತ್ತಮುತ್ತ ಇರೋ ವೈರಾಣು ಎಲ್ಲ ಸಾಯತ್ತೆ, ಹೌದಲ್ವಾ? ಈಗ ಇದೆರಡೂ ತಗೊಂಡಾದ್ಮೇಲೆ ಮತ್ತೆ ನೀವು ಹೇಳಿದಾಗೆ 5 ಸಲ ಕಂಪ್ಲೀಟ್ ಡೋಸೇಜ್ ತಗೊಳ್ಳೋ ಅವಶ್ಯಕತೆ ಖಂಡಿತ ಇದೆಯಾ? ಖಂಡಿತವಾಗ್ಲೂ ಈ WHO ಗೈಡ್ಲೈನ್ಸ್ ಪ್ರಕಾರ ಈ ಪ್ರಾಣಿಗಳು ಅಥವಾ ನಾಯಿಗಳು ಕಚ್ಚಿದಾಗ 5 ವ್ಯಾಕ್ಸಿನ್ಗಳು 5 ಡೋಸ್ಗಳನ್ನ ನಾವು ತಗೋಬೇಕಾಗ್ತದೆ. ಅಥವಾ ಈ ಇಂಟ್ರಾಡರ್ಮಲ್ ರೂಟ್ನಲ್ಲಿ ಹೋದಾಗ 4 ಬಾರಿ ಆಸ್ಪತ್ರೆಗೆ ಹೋಗಿ ಒಟ್ಟು 8 ಇಂಜೆಕ್ಷನ್ಗಳು, ಪ್ರತಿ ಸಲ ಈ ಕಡೆ ಒಂದು 2 ಇಂಜೆಕ್ಷನ್ ಬೇಕಾಗ್ತದೆ. ಒಂದೇ ಇಂಜೆಕ್ಷನ್ ನಲ್ಲಿ ರೇಬಿಸ್ನ ತಡೆಯುವಂತ ಶಕ್ತಿ ಮನುಷ್ಯರಿಗೆ ಬರೋದಿಲ್ಲ. ಸೊ ಮಲ್ಟಿಪಲ್ ಡೋಸಸ್ ಅಥವಾ ಬೂಸ್ಟರ್ ಡೋಸಸ್ ನ ತಗೊಂಡಾಗ ಮಾತ್ರ ದೇಹಕ್ಕೆ ರೇಬಿಸ್ ಅನ್ನ ತಡೆಯುವಂತ ಶಕ್ತಿ ಬರ್ತದೆ. ಸೊ ಒಂದರಲ್ಲಿ ಸಾಕಾಗೋದಿಲ್ಲ. ಈ ರೇಬಿಸು ಸರ್ವೇ ಸಾಮಾನ್ಯವಾಗಿ ಅತಿ ಹೆಚ್ಚಾಗಿ ಯಾರಲ್ಲಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಅಥವಾ ತಗಲುವಂತ ಸಾಧ್ಯತೆಗಳಿರುತ್ತೆ? ಸೊ ನಮ್ಮ ಸಮಾಜದಲ್ಲಿ ಕೆಲವೊಂದು ಪಾಪ್ಯುಲೇಷನ್ಸ್ ಈ ರೇಬಿಸ್ ಕಾಯಿಲೆ ಬರೋದಕ್ಕೆ ಜಾಸ್ತಿ ರಿಸ್ಕ್ ಇರ್ತದೆ. ಇದರಲ್ಲಿ ಮೋಸ್ಟ್ ಕಾಮನ್ ಆಗಿ ಈ ಪಶು ವೈದ್ಯರು ಅಥವಾ ಪಶು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವಂತ ಜನರಿಗೆ ಜಾಸ್ತಿ ರಿಸ್ಕ್ ಇರ್ತದೆ. ಯಾಕಂದ್ರೆ ಅಲ್ಲಿ ಪ್ರಾಣಿಗಳು ಅವರಿಗೆ ಕಚ್ಚುವ ಅಥವಾ ಪರ್ಚುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದರ ಜೊತೆಗೆ ಈ ಪ್ರಾಣಿಗಳನ್ನ ಹಿಡಿಯುವಂಥವ್ರು ಅಥವಾ ಪ್ರಾಣಿಗಳ ಜೊತೆ ಒಡನಾಟದಲ್ಲಿ ಜಾಸ್ತಿ ಇರುವಂಥವ್ರು ಹಾಗೂ ಮಕ್ಕಳು ಅಥವಾ ರೆಗ್ಯುಲರ್ ಆಗಿ ಹೊರಗಡೆ ವಾಕಿಂಗ್ ಜಾಗಿಂಗ್ ಮಾಡೋರು, ಎಲ್ಲಿ ನಾಯಿಗಳು ಜಾಸ್ತಿ ಇರ್ತದೆ ಅಥವಾ ಕಚ್ಚೋ ಸಾಧ್ಯತೆ ಜಾಸ್ತಿ ಇರ್ತದೆ, ಅಂಥ ಜನಸಂಖ್ಯೆಗೆ ರೇಬಿಸ್ ಬರೋ ಸಾಧ್ಯತೆ ಜಾಸ್ತಿ ಇರ್ತದೆ. ಈಗ ವ್ಯಾಕ್ಸಿನ್ ತಗೊಳ್ಳೇಬೇಕು ಅಂತ ಆಯಿತು, ವ್ಯಾಕ್ಸಿನ್ ತಗೊಳ್ಳಿಲ್ಲ,
ನಾಯಿ ಕಚ್ಚಿದೆ, ವ್ಯಾಕ್ಸಿನ್ ತಗೊಳ್ಳಿಲ್ಲ, ಜಸ್ಟ್ ಕ್ಲೀನ್ ಮಾಡ್ಕೊಂಡು ಮನೆಯಲ್ಲಿ ಹಾಗೆ ಉಳ್ಕೊಂಡ್ರು. ಹಾಗಾದಾಗ ಖಂಡಿತ ಅವ್ರಿಗೆ ರೇಬೀಸ್ ಅಂತೂ ಬರುತ್ತೆ. ಸರ್ವೇ ಸಾಮಾನ್ಯವಾಗಿ ಎಷ್ಟು ದಿನ ಅಥವಾ ಎಷ್ಟು ವಾರಗಳು ಹಿಡಿಬೋದು ಈ ರೇಬೀಸ್ ಕಾಯಿಲೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದಕ್ಕೆ? ಸೊ ಈ ರೇಬೀಸ್ ಇರುವಂಥ ಪ್ರಾಣಿ ಈಗ ಒಬ್ಬ ಮನುಷ್ಯನಿಗೆ ಕಚ್ಚಿದಾಗ ಆ ವೈರಸ್ಗಳು ಮನುಷ್ಯನ ದೇಹ ಎಂಟರ್ ಆಗಿ ಅದು ರೇಬೀಸ್ ವೈರಸ್ಗಳು ನರಗಳನ್ನ ಮೂಲಕ ಇವೆಂಚುವಲಿ ಮೆದುಳನ್ನು ತಲುಪಿ ರೇಬೀಸ್ ಕಾಯಿಲೆ ಉಂಟಾಗ್ತದೆ. ಈ ನರಗಳ ಮೂಲಕ ಗ್ರ್ಯಾಜುವಲಿ ಅದು ಮೆದುಳನ್ನು ತಲುಪೋದಕ್ಕೆ ಕೆಲವಷ್ಟು ಸಮಯ ಬೇಕಾಗ್ತದೆ. ಸೊ ಇದು ದೇಹದ ಯಾವ ಭಾಗದಲ್ಲಿ ಪ್ರಾಣಿ ಕಚ್ಚಿದೆ ಅಥವಾ ಎಲ್ಲಿ ಗಾಯ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೆದುಳಿಗೆ ಹತ್ರ ಇರುವಂಥ ಭಾಗಗಳಲ್ಲಿ ಅಂದರೆ ಈ ಕುತ್ತಿಗೆ ಅಥವಾ ಮುಖದಲ್ಲಿ, ಈ ಕೈಗಳಲ್ಲಿ, ಈ ಮೇಲಿನ ಭಾಗಗಳಲ್ಲಿ ಕಚ್ಚಿದಾಗ ಈ ಇನ್ಕ್ಯುಬೇಷನ್ ಪೀರಿಯಡ್ ಕಡಿಮೆ ಇರ್ತದೆ. ಅಂದರೆ ರೇಬಿಸ್ ಕಾಯಿಲೆ ವೈರಸ್ ಬೇಗ ಮೆದುಳು ತಲುಪಿ ಮೆದುಳನ್ನು ಡ್ಯಾಮೇಜ್ ಮಾಡಿ ರೇಬಿಸ್ ಕಾಯಿಲೆ ಉಂಟಾಗ್ತದೆ. ಈ ಎಕ್ಸ್ಟ್ರಿಮಿಟೀಸ್ ಅಂತ ಏನು ನಾವು ಹೇಳ್ತೀವಿ, ಈ ಕಾಲುಗಳಲ್ಲಿ ಅಥವಾ ಮೆದುಳಿನಿಂದ ದೂರ ಇರೋ ಭಾಗಗಳಲ್ಲಿ ಪ್ರಾಣಿ ಕಚ್ಚಿದಾಗ ಇನ್ಕ್ಯುಬೇಷನ್ ಪೀರಿಯಡ್ ಜಾಸ್ತಿ ಇರ್ತದೆ. ಸೊ ರೇಬಿಸ್ ಕಾಯಿಲೆ ಡೆವಲಪ್ ಆಗೋದಕ್ಕೆ ಯೂಶುವಲಿ ಜಾಸ್ತಿ ಟೈಮ್ ಬೇಕಾಗ್ತದೆ. ಈ ರೋಗ ಲಕ್ಷಣಗಳು ಯಾವ ಥರ ಇರುತ್ತೆ? ಒಂದು ಸಲ ಈ ರೇಬಿಸ್ ವೈರಸ್ ನೀವು ವ್ಯಾಕ್ಸಿನೇಷನ್ ಅಥವಾ ಟ್ರೀಟ್ಮೆಂಟನ್ನು ತಗೊಳ್ದೇನೆ ಮೆದುಳನ್ನು ಮುಟ್ಟಿ ಮೆದುಳಿನಲ್ಲಿ ಇನ್ಫೆಕ್ಷನ್ ಉಂಟಾದಾಗ ಅದಕ್ಕೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇರೋದಿಲ್ಲ. ಅದು 100% ಮಾರಣಾಂತಿಕ ಆಗಿರ್ತದೆ. ಅದಕ್ಕಿಂತ ಮುಂಚೆ ಯೂಶಲಿ ಕಾಮನ್ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ನಾವು ಏನು ಇಂಗ್ಲೀಷ್ನಲ್ಲಿ ಹೈಡ್ರೋಫೋಬಿಯಾ, ಏರೋಫೋಬಿಯಾ ಮತ್ತು ಫೋಟೋಫೋಬಿಯಾ ಅಂತ ಹೇಳ್ತೀವಿ. ಹೈಡ್ರೋಫೋಬಿಯಾ ಅಂದರೆ ನೀರಿನ ಬಗ್ಗೆ ಮನುಷ್ಯನಿಗೆ ನೀರು ಕುಡಿಯೋದಕ್ಕೆ ಭಯ ಆಗ್ತದೆ. ಹಾಗೂ ಫೋಟೋಫೋಬಿಯಾ ಅಂತ ಹೇಳಿದ್ರೆ ಬೆಳಕನ್ನು ನೋಡಿದ್ರೆ ಕೂಡ ಭಯ ಆಗ್ತದೆ. ಹಾಗೂ ಏರೋಫೋಬಿಯಾ ಸಿಂಪಲ್ ಗಾಳಿ, ಈ ಫ್ಯಾನ್ ಗಾಳಿ ಅಥವಾ ಹೊರಗಡೆ ಗಾಳಿ, ಚರ್ಮದ ಮೇಲೆ ಗಾಳಿ ಆಡಿದಾಗ ಕೂಡ ಮನುಷ್ಯನಿಗೆ ಭಯ ಆಗೋದಕ್ಕೆ ಶುರು ಆಗ್ತದೆ. ಇದು ರೇಬಿಸ್ ಕಾಯಿಲೆಯ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್. ಬಟ್ ಏನಂತಂದ್ರೆ ಈ 3 ಹೈಡ್ರೋಫೋಬಿಯಾ, ಏರೋಫೋಬಿಯಾ, ಫೋಟೋಫೋಬಿಯಾಗಳು ಕಾಣಿಸುವ ಸ್ಟೇಜ್ ರೀಚ್ ಆಗಿದ್ರೆ ಅದು 100% ಪೇಷಂಟ್ ಸಾಯೋದು ಖಚಿತ ಅಂತ ಹೇಳ್ಬೋದು. ಎಷ್ಟು ದಿನ ಆಗ್ಬೋದು ಅದು ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ, ರೋಗ ಲಕ್ಷಣ ಕಾಣಿಸ್ಕೊಂಡ ಮೇಲೆ ಅವ್ರು ಇಷ್ಟು ದಿನಕ್ಕೆ ಅವ್ರಿಗೆ ಮರಣ ಹೊಂದುತ್ತಾರೆ ಅಂತ ಏನಾದ್ರು ಹೇಳಕ್ ಗೊತ್ತಾಗತ್ತಾ? ಸೊ ಅದು ಎಕ್ಸಾಕ್ಟ್ ಒಂದಿಷ್ಟು ದಿನಗಳು ಅಂತ ಏನೂ ಇಲ್ಲ. ಯೂಶಲಿ ಅದು ನಾನು ಆಗ್ಲೇ ಹೇಳ್ದಂಗೆ ಎಷ್ಟು ವೈರಲ್ ಲೋಡ್ ಎಂಟರ್ ಆಗಿದೆ ಬಾಡಿನ, ಅಂದರೆ ಜಾಸ್ತಿ ವೈರಸ್ಗಳು ಪ್ರಾಣಿಯಿಂದ ಮನುಷ್ಯನ ದೇಹಕ್ಕೆ ಎಂಟರ್ ಆಗಿದೆ ಅಥವಾ ಮೆದುಳಿನಿಂದ ಎಷ್ಟು ದೂರದಲ್ಲಿ ಗಾಯ ಆಗಿದೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಮತ್ತೆ ಪರ್ಸನ್ನ ಇಮ್ಯುನಿಟಿ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಇದು ಯೂಶಲಿ ಸ್ಟಡೀಸ್ ಪ್ರಕಾರ ಏನು ಹೇಳುತ್ತಂದ್ರೆ ಸಮ್ವೇರ್ ಬಿಟ್ವೀನ್ 3 ವಾರಗಳಿಂದ 3 ತಿಂಗಳವರೆಗೆ ಯೂಶಲಿ ರೇಬಿಸ್ನ ಸಿಂಪ್ಟಮ್ಸ್ ಮನುಷ್ಯನಲ್ಲಿ ಕಾಣಿಸುತ್ತೆ ಪ್ರಾಣಿ ಕಚ್ಚಿದ ಮೇಲೆ. ಬಟ್ ರೇರ್ ಕೇಸಸ್ನಲ್ಲಿ 1 ವಾರದಲ್ಲೂ ಕೆಲವೊಬ್ಬರಿಗೆ ರೇಬಿಸ್ ಕಾಯಿಲೆ ಉಂಟಾಗಿದೆ, ಅಥವಾ 1 ವರ್ಷದ ಪ್ರಾಣಿ ಕಚ್ಚಿ 1 ವರ್ಷ ಆದಮೇಲೆ ಸಹಿತ ಅವರು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ದಾಗ ರೇಬಿಸ್ ಕಾಯಿಲೆ ಬಂದಿದೆ. ಸೊ ಓಕೆ, ಹಾಗಾದರೆ ಈಗ ಪೂರ್ತಿ ನೀವು ಹೇಳಿದಷ್ಟು ಡೋಸೇಜ್ ಎಲ್ಲ ವ್ಯಾಕ್ಸಿನ್ ಕರೆಕ್ಟಾಗಿ ತೊಗೊಂಡು ಎಲ್ಲ ಫಾಲೋ ಮಾಡಿದ್ದಾರೆ. ಒಂದ್ಸಲ ನಾಯಿ ಕಚ್ಚ ಆದಮೇಲೆ ಒಂದಷ್ಟು ದಿನ ಬಿಟ್ಟು ಮತ್ತೆ ಇನ್ನೊಂದು ಯಾವುದೋ ನಾಯಿ ಹಾಗೆ ಕಚ್ಚಿತು, ಆವಾಗ ಮತ್ತೆ ವ್ಯಾಕ್ಸಿನ್ ಏನು ತಗೊಳ್ಳೋ ನೆಸೆಸಿಟಿ ಇಲ್ಲ ಅಲ್ವಾ? ಯಾಕೆಂದರೆ ಪೂರ್ತಿ ಡೋಸೇಜ್ ಕವರ್ ಮಾಡಿರ್ತಾರೆ, ಅವ್ರು ಕಂಪ್ಲೀಟ್ ಮಾಡಿರ್ತಾರೆ. ಸೊ ಮತ್ತೆ ವ್ಯಾಕ್ಸಿನ್ ತಗೋಬೇಕಾ ಅಥವಾ ಪರವಾಗಿಲ್ವಾ, ಅದೇ ಇಮ್ಯುನಿಟಿ ಸಾಕಾಗತ್ತಾ? ಸೊ WHO ಗೈಡ್ಲೈನ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈಗ ಒಂದು ಸರ್ತಿ ಕಂಪ್ಲೀಟ್ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಒಂದು ಪ್ರಾಣಿ ಕಚ್ಚಿ ಸಂಪೂರ್ಣವಾದ ಚಿಕಿತ್ಸೆಯನ್ನು ತಗೊಂಡಿದ್ರೆ ಅವಾಗ 3 ತಿಂಗಳ ಒಳಗೆ ಮತ್ತೆ ಏನಾದರೂ ಒಂದು ಪ್ರಾಣಿ ಕಚ್ಚಿದ್ರೆ ಯೂಶಲಿ ವ್ಯಾಕ್ಸಿನೇಷನ್ ಅಥವಾ ಇಮ್ಯುನೋಗ್ಲೋಬುಲಿನ್ಸ್ ಏನೂ ಬೇಕಾಗೋದಿಲ್ಲ ಅಂತ ಇದೆ. ಬಟ್ ಯಾವಾಗಲೂ ಈ ಡಿಸಿಷನ್ಸ್ ಅನ್ನ ತಜ್ಞರು ಯಾವ ನಾಯಿ ಕಚ್ಚಿದೆ, ಕನ್ಫರ್ಮ್ಡ್ ಹುಚ್ಚು ನಾಯಿ ಕಚ್ಚಿದೆಯಾ ಅಥವಾ ಗ್ಯಾರಂಟಿಡ್ ರೇಬಿಸ್ ಇರೋ ಒಂದು ಪ್ರಾಣಿ ಕಚ್ಚಿದೆ ಅನ್ನೋದ್ರ ಮೇಲೆ ಡಿಪೆಂಡಿಂಗ್ ಆಗಿ ಡಿಸೈಡ್ ಮಾಡ್ತಾರೆ. ಸೊ ಒಂದು ಪ್ರಾಣಿ ಕಚ್ಚಿ ಸಂಪೂರ್ಣವಾದ ಚಿಕಿತ್ಸೆಯನ್ನು ತಗೊಂಡಿದ್ರೆ 3 ತಿಂಗಳ ಒಳಗಡೆ ಬೇರೆ ಏನು ಮತ್ತೆ ಕಚ್ಚಿದಾಗ ಏನು ಚಿಕಿತ್ಸೆ ಬೇಕಾಗೋದಿಲ್ಲ, ಎಕ್ಸೆಪ್ಟ್ ವೂಂಡ್ ಮ್ಯಾನೇಜ್ಮೆಂಟ್ ಅಂತ ನಾವೇನು ಹೇಳ್ತೀವಿ. ವೂಂಡ್ ವಾಶ್ ಮಾಡಿ ಜೊತೆಗೆ ವೂಂಡ್ ಮ್ಯಾನೇಜ್ಮೆಂಟ್, ಬೇರೆ ಏನಾದರೂ ಇನ್ಫೆಕ್ಷನ್ ಆಗದೇ ಇರೋ ಹಾಗೆ ಗಾಯವನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ. 3 ತಿಂಗಳ ಆದಮೇಲೆ ಏನಾದರೂ ಮತ್ತೊಮ್ಮೆ ಒಂದು ರೇಬಿಸ್ ಹರಡುವಂಥ ಪ್ರಾಣಿಯಿಂದ ಕಚ್ಚಿದಾಗ 2 ಲಸಿಕೆಗಳು ಸಾಕಾಗುತ್ತೆ. ಫಸ್ಟ್ 1 ದಿನ 1 ಲಸಿಕೆ ತಗೊಳ್ಳೋದು, ಮತ್ತೆ 3ನೇ ದಿನ 2ನೇ ಬೂಸ್ಟರ್ ಡೋಸ್ ತಗೊಂಡ್ರೆ ಸಾಕಾಗುತ್ತೆ. 3 ತಿಂಗಳಾದ್ಮೇಲೆ ಕಚ್ಚಿದಾಗ 2 ಲಸಿಕೆ ಸಾಕಾಗುತ್ತೆ. ಈಗ 1 ವರ್ಷ ಆಗಿತ್ತು ಅಥವಾ 6 ತಿಂಗಳಾಗಿತ್ತು ಅಂತ ಟೈಮ್ನಲ್ಲಿ ಯೂಶಲಿ ರೇಬಿಸ್ನ ಚಿಕಿತ್ಸೆ ಕಂಪ್ಲೀಟ್ ಶೆಡ್ಯೂಲನ್ನು ಕಂಪ್ಲೀಟ್ ಮುಗಿಸಿದ್ರೆ ಅದರ ಇಮ್ಯುನಿಟಿ ಭಾಳಷ್ಟು ಸ್ಟಡೀಸ್ ಪ್ರಕಾರ ಪ್ರೂವ್ ಆಗಿರೋದು ಲೈಫ್ ಲಾಂಗ್ ಇಮ್ಯುನಿಟಿ ಇರುತ್ತೆ ಅಂತ. 1 ವರ್ಷ ಆಗಲಿ 5 ವರ್ಷ ಆಗಲಿ 10 ವರ್ಷ ಆಗಲಿ ಬರೀ 2 ಬೂಸ್ಟರ್ ಡೋಸಸ್ ಬೇಕಾಗುತ್ತೆ. ಬಟ್ ಮೊದಲಿನ ಚಿಕಿತ್ಸೆಯನ್ನು ನಾವು ಖಚಿತಪಡಿಸ್ಕೊಂಡು ಆಮೇಲೆ ಡಿಸೈಡ್ ಮಾಡಬೇಕಾಗುತ್ತೆ ಬರೀ 2 ಸಾಕಾ ಅಥವಾ ಕಂಪ್ಲೀಟ್ ಟ್ರೀಟ್ಮೆಂಟ್ ಬೇಕಾ ಅಂತ ಡಿಸೈಡ್ ಮಾಡಬೇಕಾಗುತ್ತೆ. ಈಗ ಯಾರ್ಯಾರಿಗೆ ರೇಬಿಸ್ ತಗಲೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿದ್ರಿ, ಹಾಗಾದರೆ ಅವರು ಏನು ಮಾಡಬೇಕಾಗ್ಬೋದು ಈ ರೇಬೀಸ್
ಅವ್ರಿಗೆ ತಾಗದೇ ಇರೋ ಹಾಗೆ? ಈ ನಮ್ಮ ಪಾಪ್ಯುಲೇಷನ್ಸಲ್ಲಿ ಕೆಲವೊಬ್ಬರಿಗೆ ರೆಬಿಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ, ಅಥವಾ ಪ್ರಾಣಿಗಳಿಂದ ಕಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವ್ರು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಪ್ರೀ ಎಕ್ಸ್ಪೋಷರ್ ಪ್ರೊಫಿಲಾಕ್ಸಿಸ್ ಅಂತ ಒಂದು ಲಭ್ಯ ಇರ್ತದೆ. ಪ್ರೀ ಎಕ್ಸ್ಪೋಷರ್ ಅಂತ ಹೇಳಿದ್ರೆ, ಈಗ ಪ್ರಾಣಿ ಕಚ್ಚೋದಕ್ಕಿಂತ ಮೊದಲೇನೆ ನಾವು ನಮ್ಮ ದೇಹಕ್ಕೆ ಇಮ್ಯುನಿಟಿ ಬರೋ ಥರ ಲಸಿಕೆಗಳನ್ನು ತಗೊಳ್ಳೋದ್ರಿಂದ ರೋಗ ತಡೆಯೋ ಶಕ್ತಿ ಬರ್ತದೆ. ಈ ಪ್ರೀ ಎಕ್ಸ್ಪೋಷರ್ ಪ್ರೊಫಿಲಾಕ್ಸಿಸ್ ನಮ್ಮಲ್ಲಿ ಈಗ ಅಪ್ರೂವ್ ಆಗಿರುವಂಥದ್ದು 3 ಲಸಿಕೆಗಳು, 3 ಡೋಸೇಜ್ ಇರ್ತದೆ. ಫಸ್ಟ್ ದಿನ ಒಂದು ತಗೊಳ್ಬೇಕಾಗ್ತದೆ, 7ನೇ ದಿನ ಒಂದು ತಗೊಳ್ಬೇಕಾಗ್ತದೆ, ಮತ್ತು 28 ದಿನಕ್ಕೆ 3ನೇ ಲಸಿಕೆ ತಗೊಂಡ್ರೆ ಯೂಶ್ವಲಿ ಲೈಫ್ ಲಾಂಗ್ ಇಮ್ಯುನಿಟಿ ಇರ್ತದೆ. ಮತ್ತೆ ಏನಾದರೂ ಪ್ರೀ ಎಕ್ಸ್ಪೋಷರ್ ಪ್ರೊಫೈಲಾಕ್ಸಿಸ್ ತಗೊಂಡಾದ್ಮೇಲೆ ಸಹಿತ ಪ್ರಾಣಿ ಕಚ್ಚೋದೇನಾದರೂ ಆದರೆ ಅವಾಗ ಇಮ್ಯುನೋಗ್ಲೋಬುಲಿನ್ಸ್ ಬೇಕಾಗೋದಿಲ್ಲ, ಬರೀ ವೂಂಡ್ ಮ್ಯಾನೇಜ್ಮೆಂಟ್ ಮತ್ತೆ 2 ಲಸಿಕೆಗಳು ಸಾಕಾಗ್ತದೆ. ಈ ವ್ಯಾಕ್ಸಿನ್ಸ್ ಕೂಡ ನೀವು ಹೇಳಿದ ಮುಂಚೆ ಹೇಳಿದ ಹಾಸ್ಪಿಟಲ್ಗಳಲ್ಲಿ ಅವೈಲೇಬಲ್ ಇರುತ್ತಾ? ಎಲ್ಲ ಹಾಸ್ಪಿಟಲ್ಗಳಲ್ಲಿ ಈಗ ನಾವೇನು ಪ್ರಾಣಿ ಕಚ್ಚಿದ ಮೇಲೆ ಏನು ವ್ಯಾಕ್ಸಿನ್ಗಳನ್ನ ಕೊಡ್ತೀವಿ, ಪ್ರೀ ಎಕ್ಸ್ಪೋಷರ್ ಪ್ರೊಫೈಲಾಕ್ಸಿಸ್ನಲ್ಲಿ ಕೂಡ ಅದೇ ವ್ಯಾಕ್ಸಿನ್ಗಳನ್ನ ನಾವು ಕೊಡ್ತೀವಿ. ಈ ಪ್ರಾಣಿ ಕಚ್ಚೋದಕ್ಕಿಂತ ಮುಂಚೆ ಕೊಡೋ ವ್ಯಾಕ್ಸಿನ್ಗಳಿಗೆ ಅಥವಾ ಪ್ರಾಣಿ ಕಚ್ಚಿ ಆದಮೇಲೆ ಕೊಡೋ ವ್ಯಾಕ್ಸಿನ್ಗಳಿಗೆ ಏನು ವ್ಯತ್ಯಾಸ ಇರೋದಿಲ್ಲ. ಇದರ ಜೊತೆಗೆ ಯಾರ ಮನೆಗಳಲ್ಲಿ ಈ ನಾಯಿಗಳನ್ನು ಅಥವಾ ಬೆಕ್ಕುಗಳನ್ನು ಸಾಕಿರ್ಬೋದು, ಇವರಿಗೆ ಕೂಡ ರೇಬಿಸ್ ಕಾಯಿಲೆ ಬರುವಂಥ ಸಾಧ್ಯತೆ ಹೆಚ್ಚಿರೋದ್ರಿಂದ ನಾಯಿಗಳಿಗೆ ಕೂಡ ಲಸಿಕೆಗಳನ್ನು ಹಾಕ್ಸೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ನಾಯಿಗಳಿಗೆ ಪಶುವೈದ್ಯರ ಹತ್ರ ಎಲ್ಲ ಸರ್ಕಾರಿ ಪಶು ಆಸ್ಪತ್ರೆಗಳಲ್ಲಿ ರೇಬಿಸ್ ಲಸಿಕೆ ಲಭ್ಯ ಇರ್ತದೆ. ಹಾಗಾದ್ರೆ ನಾಯಿಗಳಿಗೆ ಲಸಿಕೆ ಹಾಕ್ಸಿದ್ರೆ ಆ ನಾಯಿ ಆಮೇಲೆ ಕಚ್ಚಿದ್ರೆ ಮತ್ತೆ ನಾವು ಲಸಿಕೆ ತಗೊಳ್ಳೋ ನೆಸಿಟಿ ಇದೆಯಾ? ಒಳ್ಳೆ ಪ್ರಶ್ನೆ. ನಾಯಿಗಳು ಲಸಿಕೆ ಆಗಿದೆಯಾ ಇಲ್ವಾ ಅನ್ನೋದ್ರ ಮೇಲೆ ಮನುಷ್ಯರ ಟ್ರೀಟ್ಮೆಂಟ್ ಡಿಪೆಂಡ್ ಆಗಿರೋದಿಲ್ಲ. ಈಗ ಒಂದು ನಾಯಿ ಕಚ್ಚಿದೆ ಅಂದಾಗ ನಾವು ಯೂಶಲಿ ಅದಕ್ಕೆ ವ್ಯಾಕ್ಸಿನೇಷನ್ ಆಗಿದೆಯಾ ಅನ್ನೋ ಪ್ರಶ್ನೆ ಕೇಳ್ತೀವಿ. ನಾಯಿಗೆ ವ್ಯಾಕ್ಸಿನೇಷನ್ ಆಗಿದ್ರೂ ಸಹಿತ ಅಥವಾ ಆಗಿಲ್ಲ ಅಂದ್ರೂ ಸಹಿತ ಮನುಷ್ಯ ಟ್ರೀಟ್ಮೆಂಟ್ ಸೇಮ್ ಇರ್ತದೆ. ಕಂಪ್ಲೀಟ್ ರೇಬಿಸ್ ಲಸಿಕೆಗಳ ಶೆಡ್ಯೂಲನ್ನು ತಗೊಳ್ಳೇಬೇಕಾಗ್ತದೆ. ಈಗ ನಾಯಿ ಕೈನಲ್ಲಿ ಕಚ್ಚಿಸ್ಕೋಬಾರ್ದು ಅಂದರೆ ಮುನ್ನೆಚ್ಚರಿಕೆ ಕ್ರಮಗಳು ಏನೇನು ತಗೋಬೇಕಾಗತ್ತೆ? ನಾಯಿಗಳ ಕೈಲಿ ಕಚ್ಕೊಳ್ದೇ ಇರಬಾರ್ದು ಅಂದರೆ ನಾವು ನಾಯಿಗಳನ್ನು ಆದಷ್ಟು ಅವಾಯ್ಡ್ ಮಾಡೋದು ಬೆಸ್ಟ್ ಇರುತ್ತೆ. ಬಟ್ ನಮ್ಮ ದೇಶದಲ್ಲಿ ಭಾಳಷ್ಟು ಹೊರಗಡೆ ನಾಯಿಗಳ ತೊಂದರೆ ಇರೋದ್ರಿಂದ ಆದಷ್ಟು ಅಟ್ಲೀಸ್ಟ್ ಸಾಕಿದ ನಾಯಿಗಳಿಗೆ ನಾವು ವ್ಯಾಕ್ಸಿನೇಷನ್ ಮಾಡಿಸೋದನ್ನು ಎನ್ಶೋರ್ ಮಾಡಬೇಕಾಗತ್ತೆ. ಸಾಕಿದ ನಾಯಿಗಳೇ ವ್ಯಾಕ್ಸಿನೇಷನ್ ಆಗಿದ್ರೂ ಸಹಿತ ಮನುಷ್ಯರಿಗೆ ಕಚ್ಚಿದಾಗ ಟ್ರೀಟ್ಮೆಂಟ್ ತಗೊಳ್ಳೇಬೇಕಾಗತ್ತೆ. ಬಟ್ ಹೊರಗಡೆ ಹೋಗುವಾಗ ನಾವು ನಾಯಿಗಳು ಇರುವಂಥ ಜಾಗಗಳನ್ನು ಅವಾಯ್ಡ್ ಮಾಡಿದ್ರೆ ಬೆಟರ್ ಇರುತ್ತೆ. ಎಸ್ಪೆಷಲಿ ಮಕ್ಕಳನ್ನು ಹಾಗೂ ಯಾರು ವಯಸ್ಸಾದವರು ಪ್ರಾಣಿಗಳಿಂದ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವರು ನಾಯಿಗಳಿರೋ ಜಾಗಗಳಿಗೆ ಹೋಗೋದನ್ನು ಅವಾಯ್ಡ್ ಮಾಡಿದ್ರೆ ಬೆಸ್ಟ್ ಇರುತ್ತೆ. ಇದರ ಜೊತೆಗೆ ನಮಗೆ ಆಲ್ರೆಡಿ ದೇಹದಲ್ಲಿ ಏನಾದರೂ ಗಾಯಗಳಾಗಿದ್ದಾಗ ಅಂಥ ಸಿಚುವೇಶನ್ಸಲ್ಲಿ ನಾವು ನಾಯಿಗಳ ಹತ್ರ ಕಾಂಟ್ಯಾಕ್ಟ್ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತದೆ. ಹೊರಗಡೆ ಹೋದಾಗ ಅಥವಾ ಮನೆಯಲ್ಲಿರೋ ನಾಯಿಗಳಿಂದ ಸ್ವಲ್ಪ ದೂರ ಇದ್ದರೆ ಉತ್ತಮ ಆಗಿರ್ತದೆ. ಸೊ ಮುನ್ನೆಚ್ಚರಿಕೆ ಕ್ರಮಗಳು ತಗೋಬೇಕಾದಾಗ ನಾವು ನಾಯಿಗಳ ತೊಂದರೆ ಜಾಸ್ತಿ ಇದ್ದಲ್ಲಿ ನಾವು ನಮ್ಮ ಲೋಕಲ್ ಗೌರ್ಮೆಂಟ್ಸ್ ಅಂದರೆ ಪಂಚಾಯತ್ ಆಫೀಸ್ಗಳಾಗಿರ್ಬೋದು ಅಥವಾ BBMP ಇರ್ಬೋದು ಅಥವಾ ಮುನ್ಸಿಪಲ್ ಆಫೀಸ್, ಈ ಥರ ಲೋಕಲ್ ಸರ್ಕಾರದ ಆಫೀಸ್ಗಳಲ್ಲಿ ನಾವು ಕಂಪ್ಲೇಂಟನ್ನು ರೈಸ್ ಮಾಡಿ ನಾಯಿಗಳನ್ನು ಅಲ್ಲಿರೋ ಜಾಗಗಳಿಂದ ತೆಗೆಸುವಂಥ ಕ್ರಮಗಳನ್ನ ತಗೊಳ್ಬೋದಾಗಿರ್ತದೆ. ಸುಪ್ರೀಂ ಕೋರ್ಟ್ ಆಗಸ್ಟ್ ತಿಂಗಳಲ್ಲಿ ಬಿಟ್ಟಿರುವಂಥ ಒಂದು ಆರ್ಡರ್ಸಿಂದ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಾಯಿಗಳ ತೊಂದರೆ ಎಲ್ಲಿ ಜಾಸ್ತಿ ಇದೆ ಅಲ್ಲಿಂದ ನಾಯಿಗಳನ್ನು ಹಿಡಿದು ಅವಕ್ಕೆ ನಾಯಿಗಳಿಗೆ ರೇಬಿಸ್ ವ್ಯಾಕ್ಸಿನನ್ನು ಕೊಟ್ಟು ಈ ಯಾವ ತೊಂದರೆ ಇರುವಂಥ ನಾಯಿಗಳನ್ನು ಐಸೋಲೇಷನ್ ಶೆಲ್ಟರ್ಸಲ್ಲೇ ಬಿಡ್ತಾರೆ. ಹಾಗೆ ಬೇರೆ ನಾಯಿಗಳಿಗೆ ರೇಬಿಸ್ ವ್ಯಾಕ್ಸಿನನ್ನು ಕೊಟ್ಟಾದ್ಮೇಲೆ ಮತ್ತೆ ವಾಪಸ್ ಅವು ವಾಸವಿರೋ ಸ್ಥಳಗಳಿಗೆ ವಾಪಸ್ ಬಿಡುವಂಥ ಆರ್ಡರ್ಸನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತದೆ. ಈಗ ಇಷ್ಟೆಲ್ಲ ನೀವು ಹೇಳಿದಾಗೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ರು ಕೂಡ ಕೆಲವು ಸಲ ಈ ನಾಯಿ ಕಚ್ಚೋದನ್ನು ತಪ್ಪಿಸ್ಕೊಳಕ್ಕೆ ಆಗೋದೇ ಇಲ್ಲ. ಅದರಲ್ಲೂ ಒಂದೊಂದು ಸಲ ಏನಾಗುತ್ತೆ, ತುಂಬ 4-5 ನಾಯಿಗಳು ಬಂದು ಕಚ್ಚೋ ಥರ ಎಲ್ಲ ಆಗೋ ಸಾಧ್ಯತೆಗಳಿರುತ್ತೆ. ಇಂಥ ಟೈಮಲ್ಲಿ ಈ ಕಚ್ಚಿದ ಮೇಲೆ ಆಗೋ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೆ ಅಂತ ಏನಾದರೂ ಕೆಲವು ಕ್ರಮಗಳು ತಗೊಳ್ಳೋ ಚಾನ್ಸಸ್ ಇದೆಯಾ, ಅಂದರೆ ತಗೋಬಹುದಾ? ಸೊ ಈಗ ಅನ್ಫಾರ್ಚುನೇಟ್ಲಿ ಏನಾದರೂ ಈಗ ನಾವು ನಾಯಿಗಳು ಕಚ್ಚೋದು ಗ್ಯಾರಂಟಿ ಅನ್ನೋ ಸಿಚುವೇಶನ್ಸ್ ಎನ್ಕೌಂಟರ್ ಮಾಡಿದಾಗ ಏನು ಮಾಡಬೇಕಾಗ್ತದೆ, ಒಂದು ಫೀಟಲ್ ಪೊಸಿಷನ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಹವನ್ನು ಮಗು ಗರ್ಭಕೋಶದ ಒಳಗಡೆ ಯಾವ ಪೊಸಿಷನ್ ಮುದುರ್ಕೊಂಡಿರ್ತದೆ, ಹೀಗೆ ಕೈ ಕಾಲು ತಲೆನ ಹೀಗೆ ದೇಹದ ಒಳಭಾಗ ಕಡೆ ತಿರುಗಿಸ್ಕೊಂಡು ಗರ್ಭಕೋಶದಲ್ಲಿರೋ ಮಗುವಿನ ಥರ ಇಟ್ಟುಕೊಂಡಾಗ ನಾಯಿಗಳು ಅಥವಾ ಪ್ರಾಣಿಗಳು ಕಚ್ಚೋದ್ರಿಂದ ಆಗೋ ಗಾಯಗಳ ತೀವ್ರತೆಯನ್ನು ನಾವು ಕಡಿಮೆ ಮಾಡ್ಬೋದಾಗತ್ತೆ. ಒಬ್ರು ಹೊರಗಡೆ ಒಬ್ರು ಪೇಷಂಟ್ ಹೀಗೆ ಕಂಪ್ಲೇಂಟ್ ಮಾಡ್ತಾ ಇದ್ರು, ಎಲ್ಲೋ ನೋಡಿದ್ದೆ ನಾನು, ನಾಯಿ ಕಚ್ಚಿ ತುಂಬ ದೊಡ್ಡ ಗಾಯ ಹೋಗಿತ್ತು, ತಕ್ಷಣ ಹೊಲಿಗೆ ಹಾಕಿ ಅಂದರೆ ಆ ಡಾಕ್ಟ್ರು ತಕ್ಷಣ ಹೊಲಿಗೆ ಹಾಕಲೇ ಇಲ್ಲ, ಎಷ್ಟೋ ದಿನ ಬಿಟ್ಟು ಹೊಲಿಗೆ ಹಾಕಿದ್ರು ಅಂತ ಒಬ್ಬರಿಂದ ಒಬ್ಬರಿಗೆ ಹೀಗೆ ಮಾತಾಡ್ಕೊಳ್ಳೋದು ಕೇಳಿಸ್ಕೊಂಡಿದ್ದೆ. ಏನಕ್ಕೆ ಆ ಡಿಲೇ ಮಾಡಿದ್ದು ಸ್ಟಿಚ್ ಮಾಡೋದಕ್ಕೆ ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಸೊ ನಾನು ಆಗಲೇ ಹೇಳಿದಾಗಲೇ ಈ ಗಾಯದ ತೀವ್ರತೆ ಮೇಲೆ ನಾವು ನಾಯಿ ಕಚ್ಚಿದಾಗ ಟ್ರೀಟ್ಮೆಂಟನ್ನು ಡಿಸೈಡ್ ಮಾಡ್ತೀವಿ. ಅದರಲ್ಲಿ
ಕ್ಯಾಟಗರಿ 3 ಗಾಯಗಳಿಗೆ ನಾವು ಇಮ್ಯುನೋಗ್ಲೋಬುಲಿನ್ ಅಂತ ಒಂದು ಗಾಯದ ಸುತ್ತ ಇನ್ಫಿಲ್ಟ್ರೇಷನ್ ಮಾಡಿ, ಅಂದರೆ ಇಮ್ಯುನೋಗ್ಲೋಬುಲಿನ್ ಇಂಜೆಕ್ಷನ್ ಅನ್ನ ಗಾಯದ ಸುತ್ತಾನೆ ನಾವು ಇಂಜೆಕ್ಷನ್ ಕೊಟ್ಟು ಆಮೇಲೆ ನಾವು ಬೇಕಿದ್ರೆ ಡಿಲೇಡ್ ಸೂಚರಿಂಗ್ ಅನ್ನ ಮಾಡಬಹುದಾಗಿರ್ತದೆ. ಬಟ್ ಎನಿ ಪ್ರಾಣಿಗಳು ಕಚ್ಚಿದಾಗ ರೇಬಿಸ್ ಹರಡುವ ಸಾಧ್ಯತೆ ಇದ್ದಾಗ ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ಹೊಲಿಗೆಗಳನ್ನ ಹಾಕೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕಾಗ್ತದೆ. ಫಸ್ಟ್ ಇಮ್ಯುನೋಗ್ಲೋಬುಲಿನ್ ಇನ್ಫಿಲ್ಟ್ರೇಷನ್ ಮಾಡಿ ಆನಂತರ ಬೇಕಿದ್ರೆ ಗಾಯಕ್ಕೆ ಹೊಲಿಗೆಗಳನ್ನು ಹಾಕಬಹುದಾಗುತ್ತೆ. ಇನ್ನೂ ಕೆಲವು ಜನರಲ್ಲಿ ತಪ್ಪು ತಿಳಿವಳಿಕೆ ಅಂತಾನೆ ಹೇಳ್ಬೋದು. ಅದು ಹೇಗೆ ಅಂದ್ರೆ ಕೆಲವರು ಹೇಳ್ತಾರೆ ಸುಮ್ಮನೆ ಏನೋ ಒಂದು ಸ್ಕ್ರಾಚ್ ಆಗಿದೆ ಆದ್ರೂ ವ್ಯಾಕ್ಸಿನ್ ಪೂರ್ತಿ ತಗೋ ಅಂತ ಹೇಳ್ತಾ ಇದ್ದಾರೆ ಅಂತ. ಇದೆಷ್ಟು ಮಟ್ಟಿಗೆ ಸರಿ? ಅಂದ್ರೆ ಸುಮ್ಮನೆ ಸ್ಕ್ರಾಚ್ ಆದ್ರೂ ನಾವು ವ್ಯಾಕ್ಸಿನ್ ತಗೋಬೇಕಾಗತ್ತಾ, ಅಥವಾ ದೊಡ್ಡ ಗಾಯ ಆದ್ರೆ ಮಾತ್ರ ಕಂಪ್ಲೀಟ್ ವ್ಯಾಕ್ಸಿನ್ ಶೆಡ್ಯೂಲ್ ಫಾಲೋ ಮಾಡಬೇಕಾಗತ್ತಾ? ಒಳ್ಳೆ ಪ್ರಶ್ನೆ. ಇದು ನಾವು ನೋಡುವಂತ ಜನರಲ್ಲಿ ಇರುವಂತ ತಪ್ಪು ತಿಳುವಳಿಕೆ ಆಗಿರ್ತದೆ. ಈ ಸ್ಕ್ರಾಚ್ ಮಾರ್ಕ್ಗಳು ಅಥವಾ ಚಿಕ್ಕ ಚಿಕ್ಕ ಗಾಯಗಳಿಂದ ಕೂಡ ರೇಬಿಸ್ ವೈರಸ್ ನಮ್ಮ ದೇಹದ ಒಳಗೆ ಹೋಗಿ ನರಗಳನ್ನು ಎಂಟರಾಗಿ ಮೆದುಳನ್ನು ತಲುಪೋ ಸಾಧ್ಯತೆ ಇರೋದ್ರಿಂದ ಇದರಿಂದ ರೇಬಿಸ್ ಕಾಯಿಲೆ 100% ಉಂಟಾಗ್ತದೆ. ಆದ್ರಿಂದ ಸ್ಕ್ರಾಚ್ ಮಾರ್ಕ್ಸ್ಗೆ ಕೂಡ ನಾವು ವ್ಯಾಕ್ಸಿನೇಷನ್ ಅನ್ನ WHO ಗೈಡ್ಲೈನ್ಸ್ ಪ್ರಕಾರ ಕೊಟ್ಟೇ ಕೊಡ್ತೀವಿ, ಹಾಗೂ ಇದು ಅವಶ್ಯಕ ಇರ್ತದೆ. ಈ ನಾಯಿಗಳು ದೊಡ್ಡ ನಾಯಿಗಳು ಕಚ್ಚಿದ್ರೆ ರೇಬಿಸ್ ಎಲ್ಲ ಬರುತ್ತೆ ಅಂತ ಆಯ್ತು. ಈ ಚಿಕ್ಕ ಪುಟ್ಟ ಪಪೀಸ್, ಪುಟಾಣಿ ನಾಯಿ ಮರಿಗಳು, ಅಥವಾ ನಾವು ಮನೆಯಲ್ಲೇ ನಾಯಿ ಸಾಕಿರ್ತೀವಿ ಆಚೆ ಮಾತ್ರ ಬಿಡೋದಿಲ್ಲ, ಅಂತ ನಾಯಿಗಳಿಂದನೂ ರೇಬಿಸ್ ಬರಬಹುದಾ ಅದು ಕಚ್ಚಿದ್ರೆ? 100% ಈವನ್ ಪಪೀಸ್ ಅಥವಾ ನಾಯಿ ಮರಿಗಳಿಂದ ಅಥವಾ ಮನೆಯಲ್ಲೇ ಸಾಕುವಂತ ನಾಯಿಗಳಿಂದ ಸಹಿತ ರೇಬಿಸ್ ಕಾಯಿಲೆ ಬರೋ ಸಾಧ್ಯತೆ ಇರ್ತದೆ. ಹೇಗೆ ಅಂತ ಹೇಳಿದ್ರೆ, ನಾವು ನಮ್ಮ ಮನೇಲಿ ಸಾಕಿರೋ ನಾಯಿಗೆ ಈ ಹೊರಗಡೆ ನಾಯಿ ಜೊತೆ ಯಾವುದೇ ರೀತಿಯಲ್ಲಿ ಕಾಂಟ್ಯಾಕ್ಟ್ ಆಗಿಲ್ಲ, ಅಥವಾ ಹೊರಗಡೆ ನಾಯಿ ಅಥವಾ ಬೆಕ್ಕುಗಳು ನಮ್ಮ ನಾಯಿ ಅಥವಾ ನಾಯಿ ಮರಿಗೆ ಕಚ್ಚಿಲ್ಲ ಅಂತ ಯಾವತ್ತೂ ಹೇಳಕ್ಕಾಗಲ್ಲ. ಅದು ರಾತ್ರಿ ಹೊತ್ತಿನಲ್ಲಿ ಅಥವಾ ಎನಿ ಟೈಮ್ ನಮ್ಮ ನಾಯಿಗಳಿಗೆ ಅಥವಾ ನಾಯಿ ಮರಿಗಳಿಗೆ ಹೊರಗಡೆ ನಾಯಿಗಳು ಬಂದು ಕಚ್ಚಿರೋ ಸಾಧ್ಯತೆ ಇರೋದ್ರಿಂದ ಯಾವಾಗಲೂ ಮನೆ ನಾಯಿಗಳು ಕಚ್ಚಿದ್ರು ಸಹಿತ ಅಥವಾ ನಾಯಿ ಮರಿಗಳು ಕಚ್ಚಿದ್ರು ಸಹಿತ ಟ್ರೀಟ್ಮೆಂಟ್ ತಗೊಳ್ಳೇಬೇಕಾಗ್ತದೆ. ಓಕೆ ಡಾಕ್ಟರ್ ಚಿರಂತನ್, ಈಗ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ತಿಳಿಸೋದಕ್ಕೆ ಇಷ್ಟಪಡ್ತೀರಾ? ಸೊ ಕೊನೆಯದಾಗಿ ಏನ್ ಹೇಳ್ಬೇಕಂತ ಹೇಳಿದ್ರೆ, ಈ ರೇಬಿಸ್ ಕಾಯಿಲೆ 100% ಮಾರಣಾಂತಿಕ ಆಗಿರ್ತದೆ. ಅಂದ್ರೆ ರೇಬಿಸ್ ಕಾಯಿಲೆ ಬಂದ್ರೆ ಸಾವು ಖಚಿತವಾಗಿರ್ತದೆ. ಹಾಗಾಗಿ ಆದಷ್ಟು ನಾಯಿಗಳಿಂದ ಕಚ್ಕೊಳ್ಳೋದನ್ನ ಅವಾಯ್ಡ್ ಮಾಡಿದ್ರೆ ಉತ್ತಮವಾಗಿರ್ತದೆ. ಅನ್ಫಾರ್ಚುನೇಟ್ಲಿ ಏನಾದರೂ ನಾಯಿ ಅಥವಾ ಬೇರೆ ಪ್ರಾಣಿಗಳು ಕಚ್ಚಿದಲ್ಲಿ ಆದಷ್ಟು ಬೇಗ ನಾವು ಪ್ರಥಮ ಚಿಕಿತ್ಸೆಯನ್ನ ತಗೊಂಡು, ಅಂದ್ರೆ ವೂಂಡ್ ಕೇರ್ ಅನ್ನ ಮಾಡಿ, ಸೋಪ್ ಹಾಗೂ ನೀರಿನಲ್ಲಿ ಗಾಯಗಳನ್ನು ವಾಶ್ ಮಾಡಿ ಆದಷ್ಟು ಬೇಗ ಒಂದು ಆಸ್ಪತ್ರೆಗಳಲ್ಲಿ ತಜ್ಞರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದಂಥ ಚಿಕಿತ್ಸೆಯನ್ನು ತಗೊಂಡು ನಂತರ ಅವರು ಹೇಳಿದ ಹಾಗೆ ಕಂಪ್ಲೀಟ್ ಶೆಡ್ಯೂಲನ್ನು, ಎಷ್ಟು ಅಂದರೆ 5 ಅಥವಾ 4 ವಿಸಿಟ್ಗಳನ್ನ ಮಾಡೋ ಕಂಪ್ಲೀಟ್ ಶೆಡ್ಯೂಲನ್ನು, ಎಲ್ಲ ಲಸಿಕೆಗಳನ್ನು ತಗೊಂಡ್ರೆ ಅದು ಸೇಫ್ ಆಗಿರ್ತದೆ. ಎಲ್ಲ ಲಸಿಕೆಗಳನ್ನು ಕಂಪ್ಲೀಟ್ ಮಾಡಿ ಒಂದಷ್ಟು ದಿನಗಳ ನಂತರ ಮತ್ತೆ ಯಾವುದಾದ್ರೂ ಪ್ರಾಣಿ ಅಥವಾ ನಾಯಿ ಕಚ್ಚಿದಾಗ ಮತ್ತೆ ಸಹಿತ 2 ಬೂಸ್ಟರ್ ಡೋಸಸ್ನ ತಗೊಳ್ಳೋ ಅವಶ್ಯಕತೆ ಇರ್ತದೆ. ಅದನ್ನು ಸಹಿತ ನಾವು ಡಿಲೇ ಮಾಡಿದಾಗೆ ಆದಷ್ಟು ಬೇಗ ಆಸ್ಪತ್ರೆಗಳಲ್ಲಿ ಲಸಿಕೆಗಳನ್ನ ತಗೊಳ್ಬೇಕಾಗ್ತದೆ. ಈ ಮಾರಣಾಂತಕ ಕಾಯಿಲೆ ರೇಬಿಸ್ ಇಂಥ ದೊಡ್ಡ ವಿಷಯನ ನಮ್ಮ ವೀಕ್ಷಕರಿಗೆ ಅರ್ಥ ಆಗೋ ಹಾಗೆ ಸರಳವಾಗಿ ವಿವರಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಡಾಕ್ಟರ್ ಚಿರಂತನ್. ಥ್ಯಾಂಕ್ ಯು. ತಿಳ್ಕೊಂಡ್ರಲ್ಲ ವೀಕ್ಷಕರೇ, ರೇಬಿಸ್ ಅನ್ನೋ ಮಾರಣಾಂತಕ ಕಾಯಿಲೆನ ಬರೀ ತಡೆಗಟ್ಟಲು ಮಾತ್ರ ಸಾಧ್ಯ, ಅದೆಂದಿಗೂ ಗುಣಪಡಿಸೋದಕ್ಕಾಗಲ್ಲ. ನಿಮ್ಮ ತಿಳುವಳಿಕೆಯಿಂದ ಅಷ್ಟೇ ಜೀವ ಉಳಿಸಲು ಸಾಧ್ಯ. ಹಾಗಾಗಿ ನಾವು ತಿಳಿಸಿರುವಂಥ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಪ್ಪದೆ ಪಾಲಿಸಿ ಸೂಕ್ತ ಸಮಯದಲ್ಲಿ ಸೂಕ್ತವಾದ ಪರಿಹಾರನ ಡಾಕ್ಟರ್ಸ್ ಹತ್ರ ಹೋಗಿ ಕಂಡುಕೊಳ್ಬೇಕು. ಇವತ್ತು ನಾವು ನಿಮಗೆ ತಿಳಿಸ್ಕೊಟ್ಟ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಈ ಮಾಹಿತಿನ ನಿಮ್ಮ ಆತ್ಮೀಯರೊಂದಿಗೆ ಹಂಚ್ಕೊಳ್ಳೋದಕ್ಕೆ ಶೇರ್ ಮಾಡಿ. ಇದೇ ರೇಬೀಸ್ ಬಗ್ಗೆ ಇನ್ನೂ ಏನೋ ಅಷ್ಟು ವಿಷಯಗಳು ತಿಳ್ಕೊಬೇಕು, ಡೌಟ್ ಇದೆ ಅಂತ ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕಮೆಂಟ್ ಮಾಡಿ. ಹಾಗೆ ಇಂಥ ಹೆಚ್ಚು ಹೆಚ್ಚು ಆರೋಗ್ಯ ಸಂಬಂಧಿತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ BGS ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀ ಗುರುದೇವ್.